ಎರಡು ಕ್ಷೇತ್ರಗಳ ವಿಧಾನಸಭಾ ಉಪಚುನಾವಣೆ, ಒಂದು ರಾಜರಾಜೇಶ್ವರಿ ನಗರ ಮತ್ತೊಂದು ಶಿರಾ. ರಾಜರಾಜೇಶ್ವರಿ ನಗರದ್ದೇ ಈಗ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಬಿಜೆಪಿ ಪಾಳೆಯದಲ್ಲಿ ದೊಡ್ಡ ತೊಡಕಾಗಿದೆ. ಇದೇ ಮುನಿರತ್ನ ಮತ್ತು ಅವರ ಮಿತ್ರ ಮಂಡಳಿ ಎಸ್ ಟಿ ಸೋಮಶೇಖರ್ ಮತ್ತು ಭೈರತಿ ಬಸವರಾಜ್ ಇವರನ್ನ SMB ಟ್ರಾವೆಲ್ಸ್ ಅಥವಾ BMS ಟ್ರಾವೆಲ್ಸ್ ಅಂತೇನು ಕರಿತೀವಿ, ಇವರೆಲ್ಲ ರಾಜೀನಾಮೆ ಕೊಟ್ಟು ಬಂದ ಕಾರಣಕ್ಕಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಅದರಲ್ಲಿ ಎರಡು ಮಾತಿಲ್ಲ. ಈಗ ಮುನಿರತ್ನಗೆ ಟಿಕೆಟ್ ಇದೆಯಾ ಅಥವಾ ತುಳಸಿ ಮುನಿರಾಜ್ ಗೌಡರಿಗೆ ಟಿಕೆಟ್, ಇದರ ಬಗ್ಗೆ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಮುನಿರತ್ನಗೆ ಇನ್ನೂ ಘೋಷಣೆಯಾಗದ ಬಿಜೆಪಿ ಟಿಕೆಟ್, ಮಿತ್ರ ಮಂಡಳಿಯಲ್ಲಿ ಹೆಚ್ಚಿದ ಟೆನ್ಷನ್. ಮಿತ್ರ ಮಂಡಳಿ ಅಂತಂದ್ರೆ ಒಂದು ST ಸೋಮಶೇಖರ್ ಮತ್ತೊಂದು ಭೈರತಿ ಬಸವರಾಜ್, ಜೊತೆಗೆ ಡಾಕ್ಟರ್ ಸುಧಾಕರ್ ಕೂಡ. ಮುನಿರತ್ನ ಪರ ಬ್ಯಾಟಿಂಗ್ ಇಳಿದ ಮಿತ್ರ ಮಂಡಳಿ ಮಿನಿಸ್ಟರ್ಸ್ ಮುನಿರತ್ನಗೆ ಟಿಕೆಟ್ ಕೊಡಿ, ಕೊಟ್ಟ ಮಾತು ಉಳಿಸ್ಕೊಳ್ಳಿ, ಮುನಿರತ್ನಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಮೇಲೆ ಕೂಡ ಒತ್ತಡ. ಯಾಕೆಂತಂದ್ರೆ ಹೈಕಮಾಂಡ್ಗೆ ಇಬ್ಬರ ಹೆಸರನ್ನು ಕಳಿಸಿಕೊಡಲಾಗಿದೆ. ಒಂದು ತುಳಸಿ ಮುನಿರಾಜ್ ಗೌಡರು ಕಳೆದ ಬಾರಿ ಇಲ್ಲಿ ಸ್ಪರ್ಧೆ ಮಾಡಿ 80,000 ಓಟನ್ನು ಪಡೆದಿದ್ರು. 80,000 ಪಡೆದಿದ್ರು. 1,05,000 ಓಟ್ಗಳನ್ನು ಮುನಿರತ್ನ ಪಡೆದಿದ್ರು ಕಾಂಗ್ರೆಸ್. ಅಂದರೆ 25,000 ಮತಗಳ ಅಂತರದಿಂದ ಗೆದ್ದಿದ್ರು. JDS 60,000 ಮತಗಳನ್ನು ಪಡ್ಕೊಂಡಿತ್ತು. ಆದರೆ ಕಳೆದ ಬಾರಿ ಅಲ್ಲಿ ನಡೆದಂಥ ಒಂದು ವೋಟರ್ ID ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗಳುಂಟಾಗಿ ಇಲ್ಲಿ ತನಕ ತುಳಸಿ ಮುನಿರಾಜ್ ಗೌಡರು ತನ್ನ ಪಟ್ಟನ್ನು ಬಿಟ್ಟಿಲ್ಲ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಇಲ್ಲಿ BBMPಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಇದೇ ಮುನಿರತ್ನ ಅವರ ಬ್ರೈನ್ ಕಾರಣ. ಮುನಿರತ್ನ, ST ಸೋಮಶೇಖರ್ ಮತ್ತು ಭೈರತಿ ಬಸವರಾಜ್ ಇವರೊಂಥರ BMS ಟ್ರಾವೆಲ್ಸ್. B ಅಂದರೆ ಭೈರತಿ, M ಅಂದರೆ ಮುನಿರತ್ನ, S ಅಂದರೆ ST ಸೋಮಶೇಖರ್. ಅವರ ಜೊತೆಗೆ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂಥ ಡಾಕ್ಟರ್ ಸುಧಾಕರ್, ಇವನ್ ಮಿನಿಸ್ಟರ್. ಸೊ ಇವರೆಲ್ಲರೂ ಮಿನಿಸ್ಟರ್ ಆದರು. ಮುನಿರತ್ನ ಏನು ಮೆಗಾ ಪ್ಲಾನ್ ಮಾಡಿದ್ರು ಅವ್ರಿಗೆ ಆಗಿಲ್ಲ. ಈಗ ಬಿಜೆಪಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋಂಥ ಡೌಟು. ಸೊ ಹಾಗಾಗಿ ಬಹಳ ದೊಡ್ಡ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದೆ. ಇಬ್ಬರನ್ನ ಕಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇನ್ನು ಮುನಿರತ್ನಗೆ ಟಿಕೆಟ್ ಕೊಡಿ, ಕೊಟ್ಟ ಮಾತು ಉಳಿಸ್ಕೊಳ್ಳಿ. ಮುನಿರತ್ನಗೆ ಟಿಕೆಟ್ ಕೊಡಿಸಲು ಮಿತ್ರ ಮಂಡಳಿ ಕಸರತ್ತು. ಮುನಿರತ್ನ ಪರ ಸಚಿವ ಡಾಕ್ಟರ್ K ಸುಧಾಕರ್ ಬ್ಯಾಟಿಂಗ್. ಮುನಿರತ್ನಗೆ ಟಿಕೆಟ್ ಕೊಟ್ಟರೆ ಕೊಟ್ಟ ಮಾತು ಉಳಿಸಿಕೊಂಡಂತಾಗುತ್ತೆ. ಕಾಂಗ್ರೆಸ್ ತರದ 15 ಜನಕ್ಕೂ ಬಿಜೆಪಿ ಟಿಕೆಟ್ ನೀಡಿದೆ. ಮುನಿರತ್ನಗೆ ಟಿಕೆಟ್ ನೀಡುವ ಬಗ್ಗೆ ರಾತ್ರಿ ಇಡೀ ಚರ್ಚೆ ಆಗಿದೆ. ಮುನಿರತ್ನಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಜೊತೆ ಚರ್ಚೆ. ಮುನಿರತ್ನಗೂ ಟಿಕೆಟ್ ಸಿಗಲಿದೆ ಅನ್ನೋ ಭರವಸೆ ಇದೆ. ಆರೋಗ್ಯ ಮತ್ತು ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನಗೆ ಟಿಕೆಟ್ ಕೊಡು ಎಲ್ರಿಗೂ ಸಿಕ್ಕಿದೆ. 15 ಜನ ಏನು ಬಂದಿದ್ದರು, 14 ಜನರಿಗೆ ಆಗಿದೆ. ಇವನ್ ಮಸ್ಕಿ ಒಂದು ಬಾಕಿ ಇದೆ, ಅದು ಬೇರೆ ವಿಚಾರ. ಸೊ ಮುನಿರತ್ನಗೆ ಟಿಕೆಟ್ ಕೊಡಿಸಲು ಮಿತ್ರ ಮಂಡಳಿ ಕಸರತ್ತು. 13 ಜನರಿಗೂ ಸಿಕ್ಕಿತ್ತು. 13 ಜನರ ಪೈಕಿ H ವಿಶ್ವನಾಥ್ ಹಾಗೂ MTB ನಾಗರಾಜ್ ಅವರು ಸೋತೋಗಿದ್ರು. ಅವರಿಬ್ಬರನ್ನ MLC ಕೂಡ ಮಾಡಲಾಗಿದೆ. ಆ್ಯಂಡ್ ಇವನ್ ಈಗ ಮಿನಿಸ್ಟ್ರಿಗಿರಿಗಾಗಿ ಆಗ್ತಾ ಇರುವಂಥ ಕಸರತ್ತುಗಳು, ಎಲ್ಲರ ಬಹುತೇಕರನ್ನ ಮಿನಿಸ್ಟ್ರಿ ಕೂಡ ಮಾಡಲಾಗಿದೆ. ಇನ್ನು ಮುನಿರತ್ನ ಪರ ಸಚಿವ ST ಸೋಮಶೇಖರ್, ನಾನು ಹೇಳಿದೆ BMS ಟ್ರಾವೆಲ್ಸ್ನ ST ಸೋಮಶೇಖರ್. ಟಿಕೆಟ್ ಕೊಡೋ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ವರಿಷ್ಠರು ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಬ್ಯುಸಿ ಇದ್ದಾರೆ. ಟಿಕೆಟ್ ವಿಚಾರದಲ್ಲಿ ಯಾವುದೇ ಸಂಘರ್ಷ ಇಲ್ಲ. ನಾಮಪತ್ರ ಸಲ್ಲಿಕೆಗೆ ಇನ್ನೂ 16ರವರೆಗೆ ಸಮಯ ಇದೆ. ಮುನಿರತ್ನಗೆ ಟಿಕೆಟ್ ಸಿಗೋ ಭರವಸೆ ಇದೆ. ST ಸೋಮಶೇಖರ್ ಗಳಸ್ಯ ಕಂಠಸ್ಯ. ಓಕೆ, ಈ ರಾಜರಾಜೇಶ್ವರಿ ನಗರ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಜೊತೆಯಾಗಿ ಬರುತ್ತೆ ST ಸೋಮಶೇಖರ್ ಅವರು ಮತ್ತು ಮುನಿರತ್ನ ಅವರಿಗೆ. ಏನು ಹೇಳಿದ್ದಾರೆ ಇವರ ಫ್ರೆಂಡ್ಸ್ಗಳು, ಕೇಳೋಣ ಬನ್ನಿ. ನಮ್ಮ ಉನ್ನತ ಮಟ್ಟದ ನಾಯಕರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಸೂಕ್ತವಾಗಿ ಸ್ಪಂದಿಸ್ತಾರೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಖಾಂತ್ಯದಲ್ಲಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾವು ಡೆಲ್ಲಿ ಕಡೆ ನೋಡ್ತಾ ಇದ್ದೇವೆ. ನಮ್ಮ ನಾಯಕರುಗಳ ಜೊತೆ ನಿನ್ನೆ ಕೂಡ ರಾತ್ರಿ 11 ಗಂಟೆವರೆಗೂ ಕೂಡ ನಾವು ಕೂಡ ಸಭೆಗಳನ್ನು ಮಾಡಿದ್ದೀವಿ, ಅವರಿಗೆ ಮನವಿಯನ್ನು ಮಾಡಿದ್ದೆ. ಹಾಗಾಗಿ ಯಾಕೆಂದರೆ 17 ಜನರಲ್ಲಿ 15 ಜನಕ್ಕೆ ಈಗಾಗಲೇ ಅವ್ರಿಗೆ B.Com ಸಿಕ್ಕೋದಾಗಲಿ ಇನ್ನೊಂದಾಗಲಿ ಯಾವುದೂ ತಕರಾರಿಲ್ಲ. ಇವರೊಬ್ಬರು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇವ್ರಿಗೂ ಒಂದು ಸಿಕ್ಕಿದ್ರೆ ಅಲ್ಲಿಗೆ ಪಕ್ಷ ಏನು ಕೊಟ್ಟಂಥ ಮಾತು ನಡ್ಕೊಂಡಂಗಾಗುತ್ತೆ ಅನ್ನೋದೇ ತೀರ್ಮಾನ ಮಾಡ್ತಾರೆ. ನೀವು ನನಗೆ ಪರ್ಮಿಷನ್ ಕೊಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಅನೌನ್ಸ್ ಮಾಡ್ತಿದ್ದೆ. ಪರ್ಮಿಷನ್ ಇಲ್ಲ, ಅದು ಹೈಕಮಾಂಡ್ ರಾಷ್ಟ್ರೀಯ ಮಾಡ್ತಾರೆ. ಇನ್ನು 16ನೇ ತಾರೀಕು ಗಂಟ ಟೈಮ್ ಇದೆ.
ಬಿಹಾರ ಚುನಾವಣೆ ಅಲ್ಲಿ ಇರೋದ್ರಿಂದ ಸೀರಿಯಸ್ ಇದ್ದಾರೆ. ಅದಾದ್ಮೇಲೆ ಮಾಡ್ತಾರೆ. ಇನ್ನು 16ನೇ ತಾರೀಕಂದ್ರೆ ಟೈಮ್ ಇದೆಯಲ್ಲ, ಮಾಡ್ತಾರೆ. ಸಂಘರ್ಷನೇ ಏನಿಲ್ಲ. ರಾಷ್ಟ್ರೀಯ ಪಕ್ಷ ಯಾರಿಗೆ ಕೊಟ್ಟರು ಕೂಡ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಅದೆಲ್ಲ ಅವ್ರಿಗೆ ಇವ್ರಿಗೆ ಅಂತಕ್ಕಂಥದ್ದಿಲ್ಲ. ಅದು ಪಕ್ಷದ ತೀರ್ಮಾನ. ಓಕೆ, ಅವರ ಫ್ರೆಂಡ್ಸ್ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾಗಿದೆ. ಅದು ಮಾತಾಡಿಸ್ಬೇಕು ಅಂತಂದರೆ ಭೈರತಿ ಬಸವರಾಜ್ ಅವರು ಕೂಡ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಶರತ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೆ. ಶರತ್, ಯಾಕೆ ಈ ರೀತಿಯ ಪೀಕಲಾಟ? ಯಾಕೆ ಈ ರೀತಿಯ ಪೀಕಲಾಟ? ಬಿ ಜೆ ಪಿಗೆ ಇವರನ್ನು ಕರೆಸ್ಕೊಳ್ಳುವಾಗ ಇಷ್ಟೆಲ್ಲ ಗೊತ್ತಿರಲಿಲ್ವಾ? ಈವನ್ ಶಿವಾಜಿನಗರದ MLA ಆಗಿದ್ದಂಥ, ಆಗ MLA ಆಗಿದ್ದಂಥ ರೋಷನ್ ಬೇಗ್ ಅವರನ್ನು ಕರೆಸ್ಕೊಳ್ಳೇ ಇಲ್ಲ. ಹಾಗಿದ್ರೆ ಮುನ್ರತ್ನ ಅವರನ್ನು ಕರೆಸ್ಕೊಳ್ಳುವಾಗ ಇದೆಲ್ಲ ಹಿಂಗೆಲ್ಲ ಆಗತ್ತೆ ನೆಕ್ಸ್ಟ್ ಅಂತ ಗೊತ್ತಿರಲಿಲ್ವ ಇವರಿಗೆ? ಈಗೇನು ಮುನ್ರತ್ನ ಏನು ಮಾಡ್ತಾರಂತೆ ಒಂದು ವೇಳೆ ಸಿಕ್ಕರೆ ಸಿಗದೇ ಇದ್ದರೆ? ಜಯಪ್ರಕಾಶ್, ಈ ಕ್ಷಣದವರೆಗೂ ಮುನಿರತ್ನ ಅವರಿಗೆ ಒಂದು ವಿಶ್ವಾಸ ಇರುವಂತದ್ದು, ಬಿಜೆಪಿ ಹೈಕಮಾಂಡ್ ಆರಾನಗರ ವಿಧಾನಸಭಾ ಕ್ಷೇತ್ರಕ್ಕೆ ತಮಗೆ ಕೂಡ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಆದರೆ ಯಾವಾಗ ಘೋಷಣೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮುನಿರತ್ನ ಅವರಿಗೆ ಟೆನ್ಷನ್ ಆಗ್ತಾ ಇರುವಂತದ್ದು. ಕಾರಣ, ತಮ್ಮ ಪ್ರತಿಸ್ಪರ್ಧಿ ಆಗಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಬಿಜೆಪಿ ಇದುವರೆಗೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಸಹಜವಾಗಿ ಅವರು ಇದ್ರ ಬಗ್ಗೆ ಟೆನ್ಷನ್ ಅಲ್ಲಿದ್ದಾರೆ. ಇನ್ನ ಮುನಿರತ್ನ ಅವರ ಟಿಕೆಟ್ ವಿಳಂಬ ಆಗ್ತಿರೋದ್ರ ಬಗ್ಗೆ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸದಲ್ಲಿ ಅವರ ಮಿತ್ರ ಮಂಡಳಿ ಏನಿದೆ, ಅಂದ್ರೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಂತ ಕೆಲ ಸಚಿವರೇನಿದ್ದಾರೆ, ಗೋಪಾಲ ಇರ್ಬೋದು, ಸುಧಾಕರ್ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಅವರೆಲ್ಲರೂ ಸೇರಿದಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಈ ರೀತಿ ವಿಳಂಬ ಸರಿಯಲ್ಲ. ಈಗಾಗಲೇ ಇವರ ಹೇಳಿಕೆಯನ್ನು ಕೂಡ ಗಮನಿಸಬಹುದು. 17 ಜನ ಏನು ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಬಂದ್ರು, ಅದರಲ್ಲಿ 15 ಜನಕ್ಕೆ ಬಂದಿದೆ, 15 ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಈ ಎರಡರಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಉಳಿದಂತೆ ಯಾಕೆ ವಿಳಂಬ ಆಗ್ತಾ ಇದೆ, ಕಾರಣ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಯಾರು ಕೂಡ ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ. ಓಕೆ, ಒಂದು ವೇಳೆ ಈಗ ನೋಡಿ, ಅವತ್ತು BBMPಯಲ್ಲಿ BJPಗೆ 100 ಇತ್ತು, ಕಾಂಗ್ರೆಸ್ಗೆ ಕಡಿಮೆ ಇತ್ತು. ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡ್ತಾರೆ ಮುನ್ರತ್ನ, ಹಾಗಾಗಿ ಕಾಂಗ್ರೆಸ್ಗೆ ಅಧಿಕಾರ ಸಿಗತ್ತೆ. ಯಾವಾಗ ಇವರು ರಾಜೀನಾಮೆ ಕೊಡ್ತಾರೆ, ಒನ್ಸ್ ಅಗೈನ್ ಇವ್ರದ್ದೇ ಎಲ್ಲ ಪ್ಲಾನ್ಗಳು ಮಾಡಿ ಮತ್ತೆ BJPಗೆ BBMPಯಲ್ಲಿ ಅಧಿಕಾರ ಸಿಗತ್ತೆ. ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಮುನ್ರತ್ನ ಅವರಿಗೆ ಟಿಕೆಟ್ ಸಿಗದೇ ಇದ್ದರೆ ಇವರ ಮಿತ್ರ ಮಂಡಳಿ ಸುಮ್ಮನೆ ಇರ್ತಾರ? ಸರ್ಕಾರ ಉಳಿಯತ್ತಾ? ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆನೇ ನಿನ್ನೆ ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು. ಇವತ್ತು ಬೆಳಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಕೂಡ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ನಡೆದಂತ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಇರಲಿಲ್ಲ, ಅದಕ್ಕಾಗಿ ಖುದ್ದು ರಮೇಶ್ ಜಾರಕಿಹೊಳಿ ಇವತ್ತು ಯಡಿಯೂರಪ್ಪನವರನ್ನ ಭೇಟಿಯಾಗಿರುವಂತದ್ದು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಷ್ಟೇ ಅನ್ನೋದನ್ನ ಒಂದು ಮಾತನ್ನ ಹೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಪ್ರಮುಖವಾಗಿ ಮುನಿರತ್ನ ಅವರಿಗೆ ಈ ಕ್ಷಣದವರೆಗೂ ವಿಶ್ವಾಸ ಇರುವಂತದ್ದು ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅಂತ. ಈ ಮಿತ್ರ ಮಂಡಳಿಯವರ ಪ್ರತಿಕ್ರಿಯೆ ನೋಡಿದ್ರೆ ಪ್ರಮುಖವಾಗಿ ಬಿಹಾರ ಚುನಾವಣೆ ಇದೆ, ಆ ಹಿನ್ನೆಲೆಯಲ್ಲಿ ಶರತ್, ಈಗ ಒಂದು ತಿಳ್ಕೊಳ್ಳಿ, ರಮೇಶ್ ಜಾರಕಿಹೊಳಿ ಅವರಿಗೆ ಯಾವಾಗ ಅವಮಾನ ಆಯಿತು ಕಾಂಗ್ರೆಸ್ನಲ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಸಿಡಿದೇಳ್ತಾರೆ. ಕೇವಲ ಅವರು ಸಿಡಿದೆದ್ದು ಅವ್ರ ಜೊತೆಗಿರುವಂಥ 4-5 ಶಾಸಕರನ್ನ ಕರ್ಕೊಂಬಂದ್ರೆ ಏನೂ ಆಗ್ತಾ ಇರಲಿಲ್ಲ. ಯಾವಾಗ ಮುನಿರತ್ನ ಆ್ಯಂಡ್ ಟೀಮ್ ಸಾಥ್ ಕೊಡ್ತೋ ಅವರೊಂದು ಮುಯಿ ಅಂದರೆ ಅವ್ರಿಗೇನು ಅವಮಾನ ಆಗಿತ್ತು ಅದನ್ನು ತೀರಿಸ್ಕೊಳ್ಳೋಕ್ಕೆ ಸರ್ಕಾರವನ್ನು ಬೀಳಿಸೋಕೆ ಆಯಿತು. ಈಗ ರಮೇಶ್ ಜಾರಕಿಹೊಳಿ ಸೇಫ್, ಅಥವಾ ಎಸ್ ಟಿ ಸೋಮಶೇಖರ್ ಅವರು ಸೇಫ್, ಭೈರತಿ ಬಸವರಾಜ್ ಸೇಫ್, ಸುಧಾಕರ್ ಸೇಫ್, ಆಮೇಲೆ MTV ನಾಗರಾಜ್ ಅವರು ಸೇಫ್, H ವಿಶ್ವನಾಥ್ ಅವರು ಸೇಫ್, ಆಮೇಲೆ BC ಪಾಟೀಲ್ ಸೇಫ್ ಮಿನಿಸ್ಟರ್ ಆಗಿ, ಎಲ್ಲ ಮಿನಿಸ್ಟರ್ ಆಗಿದ್ದಾರೆ, ನಾರಾಯಣಗೌಡರು ಸೇಫ್. ಮುನ್ರತ್ನಾಗೆ ಏನಾದರೂ ಅನ್ಯಾಯ ಆಯಿತು ಅಂತ ತಿಳ್ಕೊಳ್ಳಿ, ರಾಜಕೀಯ ವಲಯದಲ್ಲಿ ನಾನು ಕೇಳ್ತಿರೋದು, ಇವರೆಲ್ಲ ಸುಮ್ಮನೆ ಇದ್ದು ಬಿಡ್ತಾರಾ? ಇವರೆಲ್ಲ ಇಲ್ಲ ಮುನ್ರತ್ನ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಾ, ಅಥವಾ ರಿವೋಲ್ಟ್ ಆಗ್ಬೋದು? ಏನಾಗುತ್ತೆ? ಎರಡು ರೀತಿ ಕೂಡ ವ್ಯಾಖ್ಯಾನಿಸಬಹುದು. ಯಾಕೆಂತಂದ್ರೆ ಈಗಿನ ಮಾಹಿತಿ ಪ್ರಕಾರ ಅವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ, ಎಲ್ಲರೂ ಕೂಡ ಭೇಟಿ ಮಾಡಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಕೇವಲ ಯಡಿಯೂರಪ್ಪನವರ ಹತ್ರ ಮಾತ್ರ ಅಲ್ಲ, ಹೈಕಮಾಂಡ್ಗೂ ಕೂಡ ಇದ್ರ ಬಗ್ಗೆ ರವಾನಿಸಿದ್ದಾರೆ, ಮುನಿರತ್ನ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಒಂದ್ ವೇಳೆ ಮುನಿರತ್ನ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಇವರಲ್ಲಿ ಒಂದಿಷ್ಟು ಮತ್ತೆ ಅಸಮಾಧಾನ ಸ್ಫೋಟಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇವ್ರು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ರು, ಯಾಕೆಂದ್ರೆ 2 ಹಂತದಲ್ಲಿ ಸಚಿವ ಸ್ಥಾನವನ್ನು ಪಡೆದಂತವ್ರು ಇವರೆಲ್ಲರೂ ಕೂಡ, ಈ 15 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಹಂತದಲ್ಲಿ ಕೆಲವರಿಗೆ ನಿಗಮ ಮಂಡಳಿಯೂ ಕೂಡ ಸಿಕ್ಕಿರಬಹುದು. ಆದ್ರೆ ನಮ್ದು ಎಲ್ಲರೂ ಕೂಡ ಒಂದೇ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಈ ಹಿಂದೆನೂ ಕೂಡ ಹೇಳ್ತಾ ಬರ್ತಾ ಇದ್ರು. ಸಂಬಂಧಪಟ್ಟ ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು. ರಮೇಶ್ ಜಾರಕಿಹೊಳಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೆ ನಾನು 1 ವರ್ಷದ ಹಿಂದಕ್ಕೆ ಹೋಗ್ತಾ ಇದ್ದೀನಿ.
ರಮೇಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನಲ್ಲಿ ಅವಮಾನ ಆಯಿತು ಅನ್ನೋ ಕಾರಣಕ್ಕಾಗಿ ಸಿಡಿದೆದ್ದ ರಮೇಶ್ ಜಾರಕಿಹೊಳಿ ಅಲ್ಲಿರುವಂತಹ ಕೆಲವು ಏನು ಅವರ ಬೆಂಬಲಿಗರನ್ನು ಕಟ್ಟಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ. ಅಷ್ಟು ಸಾಕಾಗಿರೋದಿಲ್ಲ. ಆಗ ಬೆಂಗಳೂರಿನ ಶಾಸಕರ ಹತ್ರ ಗಮನ ಹರಿಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು ರಾಮಲಿಂಗಾರೆಡ್ಡಿ ಅವರು ಕೂಡ ಆ ಸಂದರ್ಭದಲ್ಲಿ ಕೈ ಜೋಡಿಸಿದ್ರು. ಅದಕ್ಕೆ ಮುಖ್ಯ ಕಾರಣ ಮುನಿರತ್ನಗೆ ಆ ಒಂದು ಸಂಘಟನಾ ಚಾತುರ್ಯತೆ ಖಂಡಿತವಾಗಲೂ ಇದೆ. ಅವರ ರಾಜಕೀಯ ಆರೋಪ, ಅವರ ಬಗ್ಗೆಗಿರುವಂಥ ರಾಜಕೀಯ ಆರೋಪ, ಅವರ ಬೇರೆ ಬೇರೆ ಆರೋಪಗಳಿದೆ, ಇವೆಲ್ಲವೂ ಕೂಡ ಖಂಡಿತವಾಗಲೂ ಇದೆ. ಆದರೆ ಸರ್ಕಾರ ಬರುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ BJP ಹೈಕಮಾಂಡ್ ಆಲೋಚನೆ ಮಾಡಲಿಲ್ವಾ? ಇವರ ಸಹಾಯದಿಂದ ನಾವು ಸರ್ಕಾರವನ್ನು ಮಾಡ್ತೀವಿ, ಆಗ ಕೆಟ್ಟ ಹೆಸರು ಬರ್ಬೋದು ಅಂತ ಆಲೋಚನೆ ಮಾಡಲಿಲ್ವಾ? ಈಗ ಕೊಟ್ಟ ಮಾತಿಗೆ ತಪ್ಪಿದರೆ ನಾಳೆ ಸದನದಲ್ಲಿ ಇದೇ ಸಿದ್ದರಾಮಯ್ಯನವರು ಉಳಿದೆಲ್ಲ ನಾಯಕರನ್ನು ಯಾವ ರೀತಿ ತರಾಟೆಗೆ ತೆಗೆದುಕೊಳ್ಬೋದು? ಯಾಕೆಂತಂದರೆ ಬಹಳ ದೊಡ್ಡ ಪರಿಪರಿಯಾಗಿ ಅಲ್ಲಿ ವಾದ ವಿವಾದಗಳಾಗಿತ್ತು. ಹಾಗಂತ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ 15 ಶಾಸಕರು ಪ್ರತ್ಯೇಕವಾಗಿ ಇರ್ತಾರಾ? ಅನೇಕ ಅನುಮಾನಗಳು ಕಾಡ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ ಈಗ CM ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಆಮೇಲೆ ರಮೇಶ್ ಜಾರಕಿಹೊಳಿ ಅವರ ಒಂದು ಕ್ಯಾರೆಕ್ಟರ್ ಅಂತಂದರೆ ಖಡಕ್ ಕ್ಯಾರೆಕ್ಟರ್. ಆಮೇಲೆ ರಮೇಶ್ ಜಾರಕಿಹೊಳಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಇನ್ನು BJPಯಲ್ಲಿ. ಯಾಕೆ ಅಂತಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮುಂಬೈ ಅಂದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಅವ್ರದ್ದು. ಮೊನ್ನೆ ದೇವೇಂದ್ರ ಫಡ್ನವೀಸ್, ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿ ಬಂದಿದ್ದರು. ಆಮೇಲೆ ಈ ಹಿಂದೆ ಕೂಡ ಇವರನ್ನೆಲ್ಲ ಕರ್ಕೊಂಡೋಗಿ ಮುಂಬೈನಲ್ಲಿ ಕೂರಿಸಬೇಕು ಅಂತಂದರೆ ರಮೇಶ್ ಜಾರಕಿಹೊಳಿಯವರ ಪ್ರಭಾವ ಏನು ಕಡಿಮೆ ಅಲ್ಲ. ರಮೇಶ್ ಜಾರಕಿಹೊಳಿಯವರು ಅವತ್ತು ತೊಡೆತಟ್ಟಿದ್ದು ಇದೇ DK ಶಿವಕುಮಾರ್ ಅವರ ವಿರುದ್ಧ, ನೆನಪಿರಲಿ. ಸೊ ಹಾಗಿರುವಾಗ ಹೇಳುವಷ್ಟು ಸುಲಭ ಇಲ್ಲ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಮುನಿರತ್ನ ಅವರಿಗೆ ಟಿಕೆಟ್ ಕೊಡಲ್ಲ, ತುಳಸಿ ಮುನ್ರಾಜ್ ಗೌಡರಿಗೆ ಕೊಡ್ತೀವಿ, ಇಲ್ಲ. ಒನ್ಸ್ ಅಗೈನ್ ಪಾಲಿಟಿಕಲಿ ಮುನಿರತ್ನ ಅವರ ಬಗ್ಗೆ ತುಂಬ ಕಂಪ್ಲೇಂಟ್ಸ್ಗಳಿರ್ಬೋದು, ಆದರೆ ಕ್ಷೇತ್ರದಲ್ಲಿ ಇದೆಯಾ ಇಲ್ವಾ ಅದನ್ನು BJP ಯಾವ ರೀತಿ ನೋಡುತ್ತೆ ಗೊತ್ತಿಲ್ಲ. ಯಾಕೆಂತಂದರೆ ಕ್ಷೇತ್ರದಲ್ಲಿ ಮುನಿರತ್ನ ಬಗ್ಗೆ ಅಪಾರವಾದಂಥ ಒಂದು ಒಲವಿದೆ. ಆಮೇಲೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಒಂದು ಅಪಾರವಾದಂಥ ಪ್ರೀತಿಯನ್ನು ಮುನಿರತ್ನ ಅವರ ಮೇಲೆ ಹೊಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ವಿಚಾರ. ಸರ್ಕಾರಕ್ಕೆ ಕುತ್ತಾಗಬಹುದು ಸಮ್ಟೈಮ್ಸ್. ಆಮೇಲೆ ಒಂದು ವೇಳೆ ಇವರು JDS ಕೂಡ ಕಾಯ್ತಾ ಇದೆ ಅನ್ನುವಂಥ ಮಾತಿದೆ. ಇವ್ರಿಗೆ ಒಂದು ವೇಳೆ ಇವರಿಗೆಲ್ಲ ಟಿಕೆಟ್ ಸಿಕ್ಕಿದ್ರೆ JDS ಕೊಡುತ್ತೆ ಅಂತೇಳಿ. ಮುನಿರತ್ನ ಅವರ ಆಪ್ತ ವಲಯದ ಪ್ರಕಾರ ಮುನಿರತ್ನ ಅವರು ಟಿಕೆಟ್ ಬೇರೆ ಪಾರ್ಟಿಗಳಿಂದ ಹೋಗೋದಿಲ್ಲ, ಪಕ್ಷೇತರರಾಗಿ ಹೋಗ್ತಾರೆ. BJP ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತಂದರೆ ಒಂದು ರಾಜಕೀಯ ಪಡಸಾಲೆಯಲ್ಲಿ ಮುನಿರತ್ನ ಮತ್ತು ತುಳಸಿ ಮುನ್ರಾಜ್ ಗೌಡರನ್ನ ಎದುರಾಬದ್ರಾ ಕೂರಿಸಿ ಒಂದು ಥ್ಯಾಂಕ್ ಯು ಸಾರಿ ಹೇಳಿಸ್ಕೊಂಡು, ಯಾರ್ಯಾರಿಗೆ ಥ್ಯಾಂಕ್ಸು ಯಾರ್ಯಾರಿಗೆ ಸಾರಿ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಒಂದು ಸಾರಿ ಹೇಳಿಸ್ಬಿಟ್ಟು ಟಿಕೆಟ್ ಕೊಡ್ತಾರೆ ಅನ್ನುವಂಥ ಮಾತಿದೆ. ಸಾರಿ ಹೇಳ್ತಾರಾ, ಹೇಳಬೇಕಾದವರು ಯಾರು ಗೊತ್ತಿಲ್ಲ.